ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ರವೀಶ್ ಎಸ್ ಜೆ. ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ಬ್ರೇಕಿಂಗ್ ನ್ಯೂಸ್. ನಮ್ಮ ಇಡೀ ರಾಜ್ಯದಲ್ಲಿ 2 ದಿನದಿಂದ ಫುಲ್ ಹರಿದಾಡ್ತಿರೋ ನ್ಯೂಸ್ ಅಂದರೆ ನಿಮಗೆ ಗೊತ್ತು. ಏನಂತ ಹೇಳಿದ್ರೆ, ಮಹಾಲಕ್ಷ್ಮಿ ಮರ್ಡರ್ ಕೇಸ್. ಒಂದು ಇಡೀ ಕರ್ನಾಟಕನೇ, ಇಡೀ ದೇಶನೇ ದಂಗಾಗ್ಬಿಟ್ಟಿದೆ. 2022 ಡೆಲ್ಲಿಲಿ ನಡೆದಿದ್ದ ಘಟನೆ ಸೇಮ್ ರೀಕ್ರಿಯೇಟ್ ಆಗೋ ಥರ ಅಂತ ಅನಿಸ್ತಾ ಇದೆ. ರೀಕ್ರಿಯೇಟ್ ಆಗಿದೆ ಅಂತ. ಅದು ಈ ಘಟನೆ ಆಗಿರೋದು ನಮ್ಮ ಕರ್ನಾಟಕದಲ್ಲೇ. ಇದು ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಮಹಾಲಕ್ಷ್ಮಿ ಜೀವನದಲ್ಲಿ ಮಹಾ ದುರಂತನೇ ಆಗ್ಬಿಟ್ಟಿದೆ ಅಂತ ಹೇಳ್ಬಹುದು. ಒಂದು ಹೆಣ್ಣಿನ ಜೀವನದಲ್ಲಿ ಈ ತರ ಘಟನೆ ಆಗಿರೋದು ತುಂಬಾ ದುರಂತ ಅಂತಾನೆ. ಅಲ್ಲ, ಈ ತರ ಕೊಲೆ ಮಾಡ್ತಾರಲ್ಲ, ಸೊ ಮರ್ಡರ್ ಮಾಡಿ ಆ ಬಾಡಿ ಪಾರ್ಟ್ಸ್ನ ಕಟ್ ಮಾಡಿ ಫ್ರಿಡ್ಜಲ್ಲಿ ಇಡುವಷ್ಟು ಕ್ರೂರಿ ನನ್ನ ಮಕ್ಕಳು. ಅವರ ಮನಸ್ಥಿತಿ ಹೆಂಗಿರುತ್ತೆ ಅಂತ ನಮ್ಮ ತಾಯನೇ ಗೊತ್ತಿಲ್ಲ. ಇಂಥ ನನ್ನ ಮಕ್ಕಳಿಗೆ ಏನು ಮಾಡಬೇಕು ಗೊತ್ತಾ? ಇದಕ್ಕಿಂತ ಮುಂಚೆ ರೀಸೆಂಟಾಗಿ ಒಂದು ನಮ್ಮ ಕೋಲ್ಕತ್ತಾದಲ್ಲಿ ರೇಪ್ ಕೇಸ್ ಆಯಿತು. ಇಂಥ ನನ್ನ ಮಕ್ಕಳನ್ನೆಲ್ಲ ಏನು ಮಾಡಬೇಕು ಅಂದರೆ, ರೋಡಲ್ಲಿ ಕರ್ಕೊಂಡು ಬಂದು ಬಟ್ಟೆ ಬಿಚ್ಚಿ ಜಲ್ಲಿ ಕಲ್ಲಲ್ಲಿ ಹಾಕೊಂಡು ಸರಿಯಾಗಿ ಬಾರಿಸ್ಬೇಕು. ಇದನ್ನ ಜನರಿಗೆ ಬಿಟ್ಬಿಡ್ಬೇಕು, ಇಂಥ ನನ್ನ ಮಕ್ಕಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ನಮ್ಮ ಕಾನೂನು ಸ್ಟ್ರಾಂಗ್ ಆಗೇ ಇದೆ. ಈ ಕಾನೂನು ಸ್ಟ್ರಾಂಗ್ ಆಗಿದ್ರು ಈ ಥರ ಕೃತ್ಯ ಮಾಡ್ತಾರಲ್ಲ, ಈ ಥರ ಕೃತ್ಯ ಮಾಡೋದಕ್ಕೆ ಯಾರು ಪ್ರೇರೇಪಿಸ್ತಾರೆ, ಆಮೇಲೆ ಹೆಂಗೆ ಅವ್ರ ಮನಸ್ಥಿತಿ ಓಡುತ್ತೆ ಅನ್ನೋದು ನನಗಂತೂ ಇದು ನಿಗೂಢ ಒಂಥರ ಚಿದಂಬರ ರಹಸ್ಯ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ ಈ ಘಟನೆ ನೋಡಿ? ಆನೆಸ್ಟ್ ಆಗಿ ಒಂದು ರೋಡಲ್ಲಿ ಒಂದು ನಾಯಿ ಸತ್ರೆ, ಯಾವ್ದಾದ್ರು ಗಾಡಿ ಹೊಡ್ಕೊಂಡು ಹೋದ್ರೆ ಅದನ್ನ ನಾವು ನೋಡಕ್ ಆಗಲ್ಲ. ಅಂತದನ್ನೇ ನಮ್ಗೆ ಮನ್ಸು ತಡ್ಕೊಳಕ್ಕಾಗಲ್ಲ. ಯಪ್ಪ ಅಯ್ಯೋ ಅಂತ ಕನಿಕರ ಬರುತ್ತೆ. ಅದ್ರಲ್ಲೂ ಇಂಥ ಘಟನೆ ಮಾಡಿರೋ ನನ್ನ ಮಕ್ಕಳನ್ನ ಗಿರಾಕಿ ಎಸ್ಕೆ ಪರಾರಿ ಆಗಿದ್ದಾರೆ. ಅವನ್ನ ಹಿಡಿಯೋಕ್ಕೆ ಇನ್ನೂ ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕದ ಪೊಲೀಸ್ ಅವರು. ಆದಷ್ಟು ಬೇಗ ಹಿಡಿತಾರೆ. ಇವಾಗ ವಿಡಿಯೋ ಬಿಡೋಷ್ಟರಲ್ಲಿ ಹಿಡಿದಿರ್ಬೋದು. ಸೊ ಏನು ಹೇಳ್ಬೇಕು ಅಂತ ಹೇಳಿದ್ರೆ, ಎಲ್ಲಿ ಹೋಗ್ತೇವೆ ನಮ್ಮ ಸಮಾಜ, ಏನಾಗ್ತಾ ಇದೆ ಇಲ್ಲಿ ಜೀವನದಲ್ಲಿ? ನಿಮ್ಮ ಲೈಫಲ್ಲಿ ಏನಾದರೂ ಘಟನೆ ಆದರೆ ಒಬ್ಬರು ವ್ಯಕ್ತಿ ಜೊತೆ ಅವ್ರ ಜೊತೆ ಅವ್ರು ನೋಡ್ಲೇಬಾರ್ದು. ಅವ್ರನ್ನ ಕೋಪ ಬರುತ್ತೆ. ಒಬ್ಬ ವ್ಯಕ್ತಿ ಜೊತೆ ಜಗಳ ಆಡಿದಾಗ ಸಹಜ ಕೋಪ ಬರೋದು, ಹೊಡಿಬೇಕು ಅನ್ನೋಷ್ಟು ನಿಮಗೆ ಪ್ರೇರೇಪಿಸುತ್ತೆ. ಬಟ್ ಅದನ್ನ ನಿಮ್ಮ ಮೈಂಡಲ್ಲಿ ಇರುತ್ತೆ, ನಿಮ್ಮ ಮೈಂಡ್ ಹೆಂಗೆ ಕಂಟ್ರೋಲ್ ಮಾಡ್ಕೊತೀರಾ ಅಂತ. ಸೊ ಈ ಥರ ಕೃತ್ಯ ಮಾಡೋದಕ್ಕೆ ನಿಮ್ಮ ಮನಸ್ಥಿತಿ ಹೋಗುತ್ತೆ ಅಂದರೆ, ದಯವಿಟ್ಟು ನೀವು ನಿಮ್ಯಾನ್ಸ್ಗೆ ಇಂಥವ್ರನ್ನೆಲ್ಲ ನಿಮ್ಯಾನ್ಸಿಗೆ ಸೇರಿಸಿ ಅಲ್ಲೇ ಅದೊಂದು ದೊಡ್ಡ ನರ್ಕ. ಜೈಲ್ಗೆ ಹಾಕೋ ಬದಲು ನಿಮ್ಯಾನ್ಸ್ಗೆ ಹಾಕಿದ್ರೆ ಆ ನರ್ಕ ನೋಡಿನೇ ಲೈಫಲ್ಲಿ ಈ ಥರ ಕೃತ್ಯ ಮಾಡಿದವ್ರಿಗೆ ಅದನ್ನ ವಿಡಿಯೋ ಮಾಡಿ ತೋರಿಸ್ಬೇಕು, ಅಲ್ಲಿ ಹೆಂಗೆ ನಡೆಯುತ್ತೆ ಅಂತ. ಹಿಂಗೆ ಟ್ರೀಟ್ ಮಾಡ್ತಾರೆ ಒಬ್ಬ ಮಾನಸಿಕ ರೋಗಿನ. ಪಾಪ ಎಷ್ಟು ಅಲ್ಲಿ ವರ್ಕ್ ಮಾಡ್ತಿರೋರ್ಗೆ ಎಷ್ಟು ಕಷ್ಟ. ಸೊ ಅಂಥವ್ರನ್ನೆಲ್ಲ ಇಲ್ಲಿ ಬಿಟ್ಬಿಡ್ಬೇಕು. ಇನ್ನೇನು ಮಾಡ್ತೀರಾ ಹೇಳಿ? ನನಗಂತೂ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾನೇ ಇಲ್ಲ. ಸೊ ನಿಮ್ಗೇನು ಅನ್ಸುತ್ತೆ ಅಂತ ನಾವು ದಯವಿಟ್ಟು ಹೇಳಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು ಮಾರ್ರೆ. ಸಪೋರ್ಟ್ ಮಾಡಿ. ಆದಷ್ಟು ಏನು ಇಷ್ಟ ಆಗುತ್ತೋ ಅದನ್ನು ನೀವು ಕಮೆಂಟ್ ಮಾಡಿ. ಬೈತೀರಾ ಅವನ್ನ ಅಜ್ಜಿ ಸರಿಯಾಗಿ ಬೈರಿ. ಏನಾದ್ರು ಕರೆಕ್ಷನ್ ಮಾಡ್ಕೊತೀನಿ, ಅದನ್ನೂ ನಿಮಗೆ ಬಿಟ್ಟಿದ್ದು. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಸೈನಿಂಗ್ ಆಫ್ ರವೀಶ್ ಅಷ್ಟೇ.